ಸೆಂಟ್ರಲ್ ಗವರ್ಮೆಂಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ 2020ರಲ್ಲಿ ತಗೊಂಡು ಬಂದಿತ್ತು. ಆದರೆ ನಮ್ಮ ಕರ್ನಾಟಕದಲ್ಲಿ 2023ರಲ್ಲಿ ಏನು ಎಲೆಕ್ಷನ್ ನಡೀತಾ ಇತ್ತು, ಅವಾಗ ಕಾಂಗ್ರೆಸ್ ಸರ್ಕಾರ ತನ್ನ ಮ್ಯಾನಿಫೆಸ್ಟೋನಲ್ಲಿ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಇದನ್ನ ರಿಜೆಕ್ಟ್ ಮಾಡಿಬಿಟ್ಟು ಕರ್ನಾಟಕದಲ್ಲಿ ಹೊಸ ಸ್ಟೇಟ್ ಎಜುಕೇಷನ್ ಪಾಲಿಸಿನ ತರೋದಾಗಿ ಹೇಳಿತ್ತು. ಅದರಂತೆ ಕರ್ನಾಟಕದಲ್ಲಿ ಒಂದು 15 ಮೆಂಬರ್ ಒಂದು ಪೆನಲ್ ಕೂಡ ರಚನೆ ಮಾಡುತ್ತೆ ಈ ಒಂದು ಎಜುಕೇಷನ್ ಪಾಲಿಸಿನ ತರೋದಕ್ಕೆ. ಮತ್ತೆ ಇದು 2024-25 ಒಂದು ಅಕಾಡೆಮಿಕ್ ಇಯರ್ ನಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋದಾಗಿ ಕೂಡ ಹೇಳಲಾಗಿತ್ತು. ಈ ಒಂದು ಕಮಿಷನ್ ಏನಿದೆ, ಕರ್ನಾಟಕ ಸ್ಟೇಟ್ ಎಜುಕೇಷನ್ ಪಾಲಿಸಿ ಒಂದು ಕಮಿಷನ್ ಏನಿದೆ, ಅದು ಫೆಬ್ರವರಿ 2024ರಲ್ಲಿ ತನ್ನ ಫೈನಲ್ ರಿಪೋರ್ಟ್ ನ ಸಬ್ಮಿಟ್ ಮಾಡಬೇಕಾಗಿತ್ತು. ಆದರೆ ಕೆಲವು ಕಾರಣಗಳಿಂದ ಅದನ್ನ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ಮತ್ತೆ 2024 ಸೆಪ್ಟೆಂಬರ್ ನಲ್ಲಿ ಒಂದು ಅಡಿಷನಲ್ 6 ಮಂತ್ ಎಕ್ಸ್ಟೆನ್ಷನ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿತ್ತು ಗೌರ್ಮೆಂಟ್ಗೆ. ಆ ರಿಕ್ವೆಸ್ಟ್ ಕೂಡ ಅಕ್ಸೆಪ್ಟ್ ಮಾಡಿತ್ತು ಗೌರ್ಮೆಂಟ್. ಫೆಬ್ರವರಿ 2025 ತನಕ ರಿಪೋರ್ಟ್ ನ ಸಬ್ಮಿಟ್ ಮಾಡೋದಾಗಿ ಹೇಳಿತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಷನ್ ಏನ್ ಮಾಡ್ತಿದೆ, ಮತ್ತೆ ಅದನ್ನ ಎಕ್ಸ್ಟೆನ್ಷನ್ ನ ಕೇಳ್ತಾ ಇದೆ ಫೈನಲ್ ರಿಪೋರ್ಟ್ ನ ಸಬ್ಮಿಟ್ ಮಾಡೋದಕ್ಕೆ. ಇವಾಗ ಏನಂತ ಹೇಳ್ತಿದೆ ಅಂತಂದ್ರೆ, ರಿಪೋರ್ಟ್ ಏನೋ ರೆಡಿ ಆಗಿದೆ, ಆದ್ರೆ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟೈಮ್ ಹಿಡಿತಾ ಇದೆ ಅಂತ ಇವಾಗ ಒಂದು ರೀಸನ್ ನ ಕೊಡ್ತಾ ಇದೆ.